ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸಿವಿಲ್ ಪ್ರಶ್ನೆ ಪತ್ರಿಕೆಯ ಒಂದು ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇವತ್ತು 2ನೇ ತಾರೀಕಿನಂದು ನಡೆದಿರ್ತಕ್ಕಂಥ ಒಂದು ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಇಲ್ಲಿ ಈ ಸಿವಿಲ್ ಪೊಲೀಸ್ ಒಂದು ಪರೀಕ್ಷೆಯಲ್ಲಿ ಯಾವ ವಿಷಯದ ಮೇಲೆ ಎಷ್ಟೆಲ್ಲ ಪ್ರಶ್ನೆಗಳು ಕೇಳ್ಯಾರ ಅಂತಕ್ಕಂಥದ್ದನ್ನು ನೋಡ್ತಾ ಹೋದಾಗ ಇಲ್ಲಿ ಇತಿಹಾಸ ಮತ್ತು ಸಂಸ್ಕೃತಿಯ ಮೇಲೆ 20 ಪ್ರಶ್ನೆಗಳು ಬಂದಿರತಕ್ಕಂಥದ್ದು, ಭೂಗೋಳಶಾಸ್ತ್ರ ಮತ್ತು ಪರಿಸರದ ಮೇಲೆ 16 ಪ್ರಶ್ನೆಗಳು ಬಂದಿರತಕ್ಕಂಥದ್ದು, ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೇಲೆ 16 ಪ್ರಶ್ನೆಗಳು ಬಂದಿರತಕ್ಕಂಥ, ಏನು ಬೌದ್ಧಿಕ ಸಾಮರ್ಥ್ಯ ನೋಡಿ ಮೆಂಟಲ್ ಅಬಿಲಿಟಿಯ ಮೇಲೆ ಇಲ್ಲಿ 15 ಪ್ರಶ್ನೆಗಳು ಬಂದಿರತಕ್ಕಂಥ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾನು ಹೇಳ್ತಾ ಬಂದಿದ್ದೆ ಇಲ್ಲ, ಮೆಂಟಲ್ ಎಬಿಲಿಟಿಯನ್ನು ಯಾವುದೇ ಕಾರಣಕ್ಕೂ ಒಂದು ಬೌದ್ಧಿಕ ಸಾಮರ್ಥ್ಯ ಆಗಿರ್ಬೋದು ಮತ್ತು ಮೆಂಟಲ್ ಎಬಿಲಿಟಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ್ರಿ ಅಂಥೇಳಿ. ಮತ್ತು ಒಂದು ರಾಜಕೀಯ ಮತ್ತು ಸಂವಿಧಾನದ ಬಗ್ಗೆ 14 ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಅದೇ ರೀತಿ ಪ್ರಚಲಿತ ಘಟನೆಗಳ ಬಗ್ಗೆ 10 ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಅದೇ ರೀತಿಯ ಸಾಮಾನ್ಯ ಒಂದು ಜ್ಞಾನದ ಮೇಲೆ ಇಲ್ಲಿ 5 ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಮತ್ತು ಆರ್ಥಿಕ ಅರ್ಥಶಾಸ್ತ್ರದ ಬಗ್ಗೆ 2 ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಕ್ರೀಡೆಯ ಬಗ್ಗೆ 2 ಪ್ರಶ್ನೆಗಳು. ಟೋಟಲ್ ಆಗಿ 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರ್ತಕ್ಕಂಥ. ನೋಡಿ, ಸಬ್ಜೆಕ್ಟ್ ಯಾವುದ್ರ ಮೇಲೆ ಅತಿ ಹೆಚ್ಚು ಫೋಕಸ್ ಮಾಡಿದಾನಪ್ಪ ಅಂದರೆ ಇವಾಗ ಇತಿಹಾಸದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಬಂದಿರತಕ್ಕಂಥದ್ದು. ಏನು ವಿಜ್ಞಾನ ಮತ್ತು ಭೂಗೋಳಶಾಸ್ತ್ರಕ್ಕೆ ಸಮಾನ 16 ಪ್ರಶ್ನೆಗಳನ್ನು ಬಂದಿರತಕ್ಕಂಥದ್ದು. ಮುಂದಿನ ಎಕ್ಸಾಮಲ್ಲಿ ನೀವು ಎಲ್ಲವನ್ನು ಇದೇ ಅಷ್ಟೇ ಅಲ್ಲ, ಮುಂದಿನ ಎಕ್ಸಾಮಲ್ಲಿ ಬೇರೆದು ಫೋಕಸ್ ಮಾಡ್ಬೋದು. ಇನ್ನು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಬಹಳ ಕಡಿಮೆನೂ ಕೇಳ್ಬೋದು, ಜಾಸ್ತಿನೂ ಕೇಳ್ಬೋದು. ಆದ್ದರಿಂದ ನೀವು ಎಲ್ಲ ವಿಷಯದ ಮೇಲೆ ಸಮಾನವಾಗಿರ್ತಕ್ಕಂಥ ಒಂದು ಹಿಡಿತವನ್ನು ಸಾಧಿಸಬೇಕಾಗ್ತದೆ. ನಾನು ಕೂಡ ಪ್ರಚಲಿತ ಘಟನೆ ಒಟ್ಟಿನಲ್ಲಿ ನಮ್ಮ ಒಂದು ವಿಡಿಯೋದಿಂದ ಎಷ್ಟೆಲ್ಲ ಪ್ರಶ್ನೆಗಳು ಬಂದಾವ ಅಂತಕ್ಕಂಥದ್ದು ಪ್ರೂಫ್ ಸಮೇತ ನಾಳೆ ವಿಡಿಯೋ ಬರುತ್ತೆ. ಸುಮಾರು ಒಂದು 50ರಿಂದ 70 ಪ್ರಶ್ನೆಗಳು ನೇರವಾಗಿ ಬಂದಿದ್ದಾವೆ. ಯಾವ ವಿಡಿಯೋದಿಂದ ಬಂದಿದೆ ಅಂತಕ್ಕಂಥದ್ದು ನಾಳೆ ಅಥವಾ ನಾಡಿದ್ದು ವಿಡಿಯೋ ಬರ್ತಕ್ಕಂಥದ್ದು. ಇವತ್ತು ಕೀ ಆನ್ಸರನ್ನು ನೋಡ್ತಾ ಹೋಗೋಣ ಬನ್ನಿ. ಇವತ್ತು ನಮಗೆ ಬಂದಿರತಕ್ಕಂಥ ಒಂದು ಪತ್ರಿಕೆ ನೋಡಿ, D2 ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಬಂದಿರತಕ್ಕಂಥ. ಇಲ್ಲಿ ಬಹಳ ಸಿಂಪಲ್ ಆಗಿ ನೋಡಿ, ಇಲ್ಲಿ ಎಲ್ಲವನ್ನು ಕೂಡ ಬಿಡಿಸಿದ್ದು ಕೂಡ ಇರ್ತಕ್ಕಂಥದ್ದು ಮೆಂಟಲ್ ಬಿಟ್ಟು ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ನೋಡಿ, ಮೊದಲನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಆಗಿರ್ತಕ್ಕಂಥ. ನೋಡಿ, ಇದರ PDF ಕೂಡ ನಿಮ್ಗೆ ಸಿಗ್ತಕ್ಕಂಥದ್ದು. ನೋಡಿ, ಇಲ್ಲಿ 2ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಪ್ರಶ್ನಾರ್ಥಕ ಚಿಹ್ನೆ ಇರ್ತಕ್ಕಂಥ ಜಾಗದಲ್ಲಿ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇರ್ತಕ್ಕಂಥ. ನಮ್ಮಲ್ಲಿ ಎಲ್ಲ ರೀತಿ KPSCಯಲ್ಲಿ ಕೇಳಿರ್ತಕ್ಕಂಥ ಒಂದು ಗ್ರೂಪ್ ಸಿಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಲ್ರೆಡಿ ಬಿಡಿಸಿದ್ದೀವಿ. ನೋಡಿ, ಅದರಲ್ಲಿ ನೇರವಾಗಿ ಬಂದಿರತಕ್ಕಂಥ ನೋಡಿ 66 ಅಂತಕ್ಕಂಥದ್ದು ಆಪ್ಷನ್ 3 ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು. ಅದೇ ರೀತಿ 3ನೇ ಪ್ರಶ್ನೆಗೆ ನೋಡಿ, ಇಲ್ಲಿ 14 ಸೆಂಟಿಮೀಟರ್ ಅಂತಕ್ಕಂಥ ಸರಿಯಾಗಿರ್ತಕ್ಕಂಥದ್ದು. 4ನೇ ಪ್ರಶ್ನೆಗೆ ಆಪ್ಷನ್ 3 0 ಸರಿಯಾಗಿರ್ತಕ್ಕಂಥದ್ದು. ಇಲ್ಲೆಲ್ಲ ಬಿಡಿಸಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಒಂದು ಸಾರಿ ವಿಡಿಯೋನ ನಿಲ್ಲಿಸಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ. ನೆಕ್ಸ್ಟು 5ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡಿ ಯಾವ ರೀತಿ ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಎಲ್ಲವನ್ನು ಕೂಡ ಬಿಡಿಸಿರ್ತಕ್ಕಂಥದ್ದು. ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ 4 ಅಂತಕ್ಕಂಥದ್ದು ಸರಿಯಾಗಿರ್ತದೆ. ಅದೇ ರೀತಿ ನೋಡಿ 6ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ ಇಲ್ಲಿ ಯಾವ ರೀತಿ ಬಿಡಿಸಿದ್ದೇವೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದೇವೆ. ಸುಮ್ಮನೆ ಅದನ್ನು ಹೇಳ್ತಾ ಹೋದಾಗ ಟೈಮ್ ಅಂತಕ್ಕಂಥದ್ದು ಇಲ್ಲಿ ಜಾಸ್ತಿ ಆಗುತ್ತದೆ. ಇಲ್ಲಿ ನೋಡಿ ಆಪ್ಷನ್ 4 ಅಂತಕ್ಕಂಥದ್ದು 50% ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದೆ. ಇನ್ನು ನೆಕ್ಸ್ಟು 7ನೇ ಒಂದು ಪ್ರಶ್ನೆಯನ್ನು ನೋಡಿ, ಒಂದಿನ ಕಾರಿನ ವೇಗವನ್ನು ಪ್ರತಿ ಇಲ್ಲಿ ನೋಡಿ ನಾನು ಆನ್ಸರ್ ಹೇಳ್ತಾ ಹೋಗ್ತೇನೆ. ಆಪ್ಷನ್ 2 729 ಕಿಲೋಮೀಟರ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 8ನೇ ಪ್ರಶ್ನೆಯನ್ನು ನೋಡಿ, ಇಲ್ಲಿ 15 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದೆ. ಇನ್ನು ನೆಕ್ಸ್ಟು 9ನೇ ಪ್ರಶ್ನೆಯನ್ನು ನೋಡಿ, ಇಲ್ಲಿ ದಕ್ಷಿಣ ಅಂತಕ್ಕಂಥ ನೋಡಿ, ನಾನು ಇದರ ಬಗ್ಗೆ 1 ಅಂಕದ ಪ್ರಶ್ನೆ ಫಿಕ್ಸ್ ಇರ್ತದೆ ಅಂಥೇಳಿ ಒಂದು ದಿಕ್ಕುಗಳ ಬಗ್ಗೆ ವಿಡಿಯೋನ ಮಾಡಿದ್ದೆ ಆಲ್ರೆಡಿ. ನೋಡಿ, ಯಾವುದ್ರ ಬಗ್ಗೆ ಕೇಳ್ತಾನೆ ಅದರ ಬಗ್ಗೆ ಕಂಪಲ್ಸರಿ ನಾನು ವಿಡಿಯೋನ ಮಾಡಿದ್ದೆ. ಯಾರೆಲ್ಲ ಚೆಕ್ ಮಾಡಿಲ್ಲ ಒಂದು ಸಾರಿ ಚೆಕ್ ಮಾಡಿ, ಯಾಕಪ್ಪ ಅಂದರೆ ಇನ್ನೂ ಮುಂದೆ ಸುಮಾರು ಎಕ್ಸಾಮ್ಗಳು ಇರ್ತಕ್ಕಂಥ 10ನೇ ಒಂದು
ಆ ಪದವನ್ನು ಇಲ್ಲಿ ಆಪ್ಷನ್ 4 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದೆ. ಏನು 11ನೆಯ ಒಂದು ಪ್ರಶ್ನೆಯನ್ನು ನೋಡಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ನೋಡಿ ಹೇಳಿಕೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರ ಅಂತ ಹೇಳಿದ್ದೆ ನಾನು. ಪ್ರಚಲಿತ ಘಟನೆಗಳ ಬಗ್ಗೆ ವಿಡಿಯೋ ಮಾಡಬೇಕಾದ್ರೆ ಆ ಹೇಳಿಕೆಗಳ ಬಗ್ಗೆನೂ ಕೂಡ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಆದ್ದರಿಂದ ಇಲ್ಲಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೋಡಿ. ಇಲ್ಲಿ 12ನೆಯ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಆಗಸ್ಟ್ 14 ಆಗಸ್ಟ್ 2010 ಯಾವ ವಾರ ಆಗ್ತದಪ್ಪ ಅಂದರೆ ಇಲ್ಲಿ ಶನಿವಾರ ಆಗ್ತಕ್ಕಂಥದ್ದು. ಇದ್ರ ಬಗ್ಗೆನೂ ನಾನು ಬಿಡಿಸಿ ಬಗ್ಗೆ ಹೇಳಿದ್ದೆ, ಒಂದು ಸಪ್ರೇಟಾಗಿನೇ ವಿಡಿಯೋನ ಮಾಡಿದ್ದೆ ನೋಡಿ. 13ನೆಯ ಪ್ರಶ್ನೆಗೆ ಆಪ್ಷನ್ ಇಲ್ಲಿ 8 ಕಿಲೋಮೀಟರ್ ಅಂತಕ್ಕಂಥದ್ದು. ರೈಲುಗಳ ಬಗ್ಗೆನೂ ಮೆಂಟಲ್ ಎಬಿಲಿಟಿಯಲ್ಲಿ ನಾನು ವಿಡಿಯೋನ ಮಾಡಿದ್ದೆ. 14 ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ, ಇಲ್ಲಿ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತದೆ. ಇನ್ನು 15ನೆಯ ಪ್ರಶ್ನೆಯನ್ನು ನೋಡಿ, ಇದು ಒಂಥರ ಫಿಕ್ಸ್ ಆಗಿರ್ತಕ್ಕಂಥದ್ದು. ಯಾವುದೇ ಒಂದು ಪೊಲೀಸ್ ಎಕ್ಸಾಮ್ ನಡೀತುವಪ್ಪ ಅಂದರೆ ಈ ಪ್ರಶ್ನೆ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಬಗ್ಗೆ ಒಂದು ಪ್ರಶ್ನೆ ಫಿಕ್ಸೇ ಇರ್ತದೆ. ಇಲ್ಲಿ ಯಾವ ರೀತಿ ಬಿಡಿಸಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಿಮಗೆ ಇರ್ತಕ್ಕಂಥದ್ದು ಆಪ್ಷನ್ ಇಲ್ಲಿ ಒಂದು ಸರಿಯಾಗಿರ್ತಕ್ಕಂಥದ್ದು ಈ 15ನೆಯ ಪ್ರಶ್ನೆಗೆ. ನೆಕ್ಸ್ಟು 16ನೆಯ ಪ್ರಶ್ನೆ ನೋಡಿ, ಇಲ್ಲಿ ಹೊಂದಿಸಿ ಬರೆಯಿರ್ತಕ್ಕಂಥದ್ದು. 16ನೆಯ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 3 ಆಗಿರ್ತದೆ. ಇನ್ನು 17ನೆಯ ಪ್ರಶ್ನೆ ನೋಡಿ, ಇಲ್ಲಿ ಆಗಮನ ಎಂಬುದು ಭಾರತದ ಮೊದಲ ಖಾಸಗಿ ಒಂದು ಕಕ್ಷೆಯ ರಾಕೆಟ್ ಆಗಿರ್ತದೆ. ಇಲ್ಲಿ ಆಪ್ಷನ್ 1 ಸರಿಯಾಗಿರ್ತಕ್ಕಂಥದ್ದು ಆಗಿರ್ತದೆ. ಇನ್ನು ನೋಡಿ 18ನೇ ಒಂದು ಪ್ರಶ್ನೆ ನೋಡಿ, ಆಪ್ಷನ್ ಇಲ್ಲಿ 4 ಸರಿಯಾಗಿರ್ತಕ್ಕಂಥದ್ದು. ಏನು 19ನೆಯ ಪ್ರಶ್ನೆ ನೋಡಿ, ಇಲ್ಲಿ 2026 ಒಂದು ಅಂತಾರಾಷ್ಟ್ರೀಯ ಸಹಕಾರ ದಿನದ ಒಂದು ಧ್ಯೇಯ ವಾಕ್ಯ ಏನು ಅಂತಿರ್ತಕ್ಕಂಥದ್ದು. ನಾನು ಇದರ ಬಗ್ಗೆ ವಿಡಿಯೋನ ಮಾಡಿದೆ. ನಾಳೆ ಪ್ರೂಫ್ ಸಮೇತ ನಿಮ್ಗೆ ವಿಡಿಯೋ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ 20ನೆಯ ಪ್ರಶ್ನೆಯನ್ನು ನೋಡಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಆಪ್ಷನ್ 1 ಆಗಿರ್ತದೆ. ಇನ್ನು 21ನೆಯ ಪ್ರಶ್ನೆ ನೋಡಿ, ಇತ್ತೀಚೆಗೆ ಇಲ್ಲಿ ಸಿಕ್ಕಿಂ ಅಂತಕ್ಕಂಥದ್ದು ಸಂಪೂರ್ಣ ಸಾಕ್ಷರತೆ ಎಂದು ಯಾವ ಕಾರ್ಯಕ್ರಮದಡಿ ಇದನ್ನು ಘೋಷಣೆ ಮಾಡಲಾಗಿದೆಯಪ್ಪ ಅಂದರೆ ಉಲ್ಲಾಸ ಅಂತಕ್ಕಂಥದ್ದು. ಆಪ್ಷನ್ 2 ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 22ನೆಯ ಪ್ರಶ್ನೆ ನೋಡಿ, ಇಲ್ಲಿ ಆಪ್ಷನ್ 2 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಏನು 23ನೆಯ ಪ್ರಶ್ನೆ, ಪಂಡಿತ ದೀನ್ ದಿವಾಳ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿನ 1990ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದು ಕೆಳಗಿನ ಯಾವುದರ ಅತ್ಯುತ್ತಮ ತರಬೇತಿಯ ಒಂದು ಸಂಸ್ಥೆಯಾಗಿದೆಯಪ್ಪ ಅಂದರೆ ಇಲ್ಲಿ ನೌಕರರ ಭವಿಷ್ಯದ ನಿಧಿ ಸಂಸ್ಥೆ ಅಂತಕ್ಕಂಥದ್ದು ನೋಡಿ. ಆಪ್ಷನ್ 3 ಸರಿಯಾಗಿರ್ತಕ್ಕಂಥದ್ದು. ಇನ್ನು 24ನೆಯ ಪ್ರಶ್ನೆಗೆ ಇಲ್ಲಿ ಜನರಲ್ ಅನಿಲ್ ಚೌಹಾಣ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದೆ ನೋಡಿ. ಇಲ್ಲಿ ಫುಲ್ ಫಾರ್ಮ್ ಅಂತಕ್ಕಂಥದ್ದು ಜಾಸ್ತಿ ಕೇಳಿದಾನೆ. ಇಲ್ಲಿ ಆಪ್ಷನ್ 2 ಸರಿಯಾಗಿರ್ತಕ್ಕಂಥದ್ದು ನೋಡಿ. ಫೇಜ್ ಅಂತಕ್ಕಂಥದ್ದು ಡಬಲ್ ಸಾರಿ ಒಂದು ಇದು ಆಗಿದೆ. ಇರಲಿ, 24ನೆಯ ಪ್ರಶ್ನೆ ಆಯಿತು. ಇನ್ನೆಷ್ಟು 25ನೆಯ ಪ್ರಶ್ನೆ ನೋಡಿ, ಇಲ್ಲಿ ಆಪ್ಷನ್ 3 ಸರಿಯಾಗಿರ್ತಕ್ಕಂಥದ್ದು. ಏನು 26ನೆಯ ಪ್ರಶ್ನೆ, ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ ಅಂತಕ್ಕಂಥದ್ದು ಆಪ್ಷನ್ 4 ಸರಿಯಾಗಿರ್ತದೆ. ಇನ್ನು 27ನೆಯ ಪ್ರಶ್ನೆ ಕೂಡ ಆಪ್ಷನ್ 4 ಅಂತಕ್ಕಂಥದ್ದು ಸರಿಯಾಗಿ ಇರ್ತಕ್ಕಂಥದ್ದು. ಏನು ಅದೇ ರೀತಿ 28ನೆಯ ಪ್ರಶ್ನೆ ನೋಡಿ, 1995ರ ಒಂದು ನೋಲನ್ ಸಮಿತಿಯ ಮೂಲಭೂತ ತತ್ವಗಳನ್ನು ಭಾರತೀಯ ನಾಗರಿಕ ಸೇವೆಯಲ್ಲಿ ನೈತಿಕ ಮಾರ್ಗದರ್ಶನ ಒಂದು ಮಾರ್ಗಸೂಚಿಗಳಾಗಿ ವ್ಯಾಪಕವಾಗಿ ಸಂಯೋಜಿಸಲಾಗಿದೆ. ನೋಲನ್ ತತ್ವಗಳನ್ನು ಜನಪ್ರಿಯವಾಗಿ ಹೀಗೆ ಕರೆಯಲಾಗುತ್ತದೆಯಪ್ಪ ಅಂದರೆ ಇಲ್ಲಿ ಸಾರ್ವಜನಿಕ ಜೀವನದ 7 ಮೂಲ ತತ್ವಗಳು ಅಂತೇಳಿ ಕರಿತಕ್ಕಂಥದ್ದು ನೋಡಿ. ಆಪ್ಷನ್ ಇಲ್ಲಿ 2 ಸರಿಯಾಗಿರ್ತದೆ. ಇನ್ನೆಷ್ಟು 29ನೆಯ ಒಂದು ಪ್ರಶ್ನೆಯನ್ನು ನೋಡಿ, ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಒಂದು ಸದಸ್ಯತ್ವಕ್ಕಾಗಿ ಪೊಲೀಸರು ಕೆಳಗಿನ ಯಾವ ಅಂಶಗಳಿಗಿಂತ ಒಂದು ಮೇಲೇರಲು ನಿರಂತರವಾಗಿ ಶ್ರಮವನ್ನು ಪಡ್ತಾರಪ್ಪ ಅಂದರೆ ಇಲ್ಲಿ ವೈಯಕ್ತಿಕ ಪೂರ್ವಾಗ್ರಹಗಳು ಅಂತಕ್ಕಂಥದ್ದು.
ಇನ್ನೆಷ್ಟು 30ನೇ ಒಂದು ಪ್ರಶ್ನೆ ನೋಡಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಡಿ ಮತ್ತು ಇ ಅಂತಕ್ಕಂಥದ್ದು ಸರಿಯಾಗಿರುತ್ತೆ. ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆಯು ಇವುಗಳನ್ನು ಉತ್ತೇಜನ ಮಾಡ್ತದೆ. ಯಾವುದನ್ನು ಉತ್ತೇಜನ ಮಾಡ್ತದಪ್ಪ ಅಂದ್ರೆ ಇಲ್ಲಿ ನಂಬಿಕೆ ಮತ್ತು ಸಹಕಾರ ಮತ್ತು ಸಮಗ್ರತೆ ಅಂತಕ್ಕಂಥದ್ದು ನೋಡಿ, ಡಿ ಮತ್ತು ಇ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ. ನೆಕ್ಸ್ಟು 31ನೆಯ ಒಂದು ಪ್ರಶ್ನೆಯನ್ನು ನೋಡಿ, ಇಲ್ಲಿ ಶಾಸನ ರಚನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆಯಾಗಿದೆಯಪ್ಪ ಅಂದ್ರೆ ಇಲ್ಲಿ ಎ ಮತ್ತು ಸಿ ಅಂತಕ್ಕಂಥ ಒಂದು ಹೇಳಿಕೆ ಸರಿಯಾಗಿರ್ತಾವೆ. ನೋಡಿ ಇಲ್ಲಿ ಯಾವುದಪ್ಪ ಅಂದ್ರೆ ಇಲ್ಲಿ ಸಂಸತ್ತಿನಲ್ಲಿ ಎಲ್ಲ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು ಸಂವಿಧಾನದ 101ನೇ ವಿಧಿ ಇಲ್ಲಿ ಏನು ಹೇಳ್ತದಪ್ಪ ಅಂತ ತಿಳಿಸ್ತಕ್ಕಂಥ ಇದು ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆ ಆಗಿರುತ್ತೆ. ಅದರ ಜೊತೆಯಲ್ಲಿ ಸಂಸತ್ತಿನ ಅಧಿವೇಶನದಲ್ಲಿ ಮುಕ್ತಾಯಗೊಂಡರೂ ಮುಂದೂಡಿದರೂ ಸಂಸತ್ತಿನಲ್ಲಿರುವ ಮಸೂದೆ ಜೀವಂತವಾಗಿರುತ್ತದೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಆದ್ದರಿಂದ ಆಪ್ಷನ್ ಎ ಮತ್ತು ಸಿ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದೆ. ಇನ್ನು 33ನೆಯ ಒಂದು ಪ್ರಶ್ನೆಯನ್ನು ನೋಡಿ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಭಾರತದ ರಾಷ್ಟ್ರಪತಿಗಳು ಅಂತಕ್ಕಂಥ ಕೆಳಗಿನ ಯಾವುದನ್ನು ಸಂವಿಧಾನದ 7ನೇ ಅನುಸೂಚಿ ಅಡಿಯಲ್ಲಿ ಸೇರ್ಪಡೆಯನ್ನು ಮಾಡಲಾಗಿದೆಯಪ್ಪ ಅಂದ್ರೆ ಇಲ್ಲಿ ಕೇಂದ್ರ ಪಟ್ಟಿಯಾಗಿರಬಹುದು, ರಾಜ್ಯ ಒಂದು ಪಟ್ಟಿಯಾಗಿರಬಹುದು, ಸಮವರ್ತ ಪಟ್ಟಿ ಮೂರೂ ಕೂಡ ಒಂದು ಸೇರ್ಪಡೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಇನ್ನು 34ನೇ ಪ್ರಶ್ನೆ, ಸಂಸದೀಯ ಸರ್ಕಾರ ಪದ್ಧತಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಒಂದು ಉತ್ತರದಾಯಕವಾಗಿರುತ್ತದೆಪ್ಪ ಅಂದರೆ ಇಲ್ಲಿ ಶಾಸಕಾಂಗಕ್ಕೆ ಆಗಿರ್ತದೆ. ಇನ್ನು ಭಾರತ ಸಂವಿಧಾನದ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ನಿಯಮಗಳನ್ನು ಒಪ್ಪಿಕೊಂಡಿದೆಯಪ್ಪ ಅಂದರೆ ಇಲ್ಲಿ ನೋಡಿ ಆಪ್ಷನ್ 3 ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ. ಇನ್ನು 36ನೇ ಪ್ರಶ್ನೆ ನೋಡಿ, ಭಾರತ ಸಂವಿಧಾನದ 356ನೇ ವಿಧಿ ಅಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೆ ತರಲಾದ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ಸರಿ ಇಲ್ಲ ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು. ಮೊದಲ ಪ್ರಶ್ನೆಯನ್ನು ಕೊನೆಯ ತನಕ ತಾಳ್ಮೆಯಿಂದ ಓದಬೇಕಾಗ್ತದೆ. ಇಲ್ಲಿ ನೋಡಿ ಆಪ್ಷನ್ 1 ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು. ಮೂಲಭೂತ ಹಕ್ಕುಗಳಿಗೆ ಪರಿಣಾಮ ಬೀರುವುದಿಲ್ಲ ಅಂತಕ್ಕಂಥದ್ದು ಸರಿ ಆಗಿರ್ತದೆ. ಆದ್ದರಿಂದ ಈ ಪ್ರಶ್ನೆ ಆಪ್ಷನ್ 1 ಸರಿಯಾಗಿರ್ತಕ್ಕಂಥ. ಇನ್ನು 37ನೇ ಪ್ರಶ್ನೆ ನೋಡಿ, ಇಲ್ಲಿ ಆಪ್ಷನ್ 3 ಸರಿಯಾಗಿರ್ತಕ್ಕಂಥದ್ದು. 38ನೇ ಪ್ರಶ್ನೆಗೆ ಆಪ್ಷನ್ 1 ಸರಿಯಾಗಿರ್ತಕ್ಕಂಥದ್ದು. ಅದೇ ರೀತಿ 39ನೆಯ ಒಂದು ಪ್ರಶ್ನೆಯನ್ನು ನೋಡಿ, ಇಲ್ಲಿ ಆಪ್ಷನ್ 2 ಅಂತಕ್ಕಂಥದ್ದು ಸರಿಯಾಗಿರ್ತದೆ. ನೋಡಿ ವಿಧಿಗಳು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಯಾವುದೇ ಕಾರಣಕ್ಕೂ ಯಾವುದೇ ವಿಧಿಯನ್ನು ಗೌರ್ಮೆಂಟ್ ಬುಕ್ನಲ್ಲಿ ಇತ್ತುವಪ್ಪ ಅಂದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಗೋರ್ಮೆಂಟ್ ಬುಕ್ನಿಂದ ಬಹಳ ಅತಿ ಹೆಚ್ಚು ಪ್ರಶ್ನೆಗಳನ್ನು ಬಂದಿರತಕ್ಕಂಥದ್ದು. ನೋಡಿ 40ನೇ ಪ್ರಶ್ನೆ ನೋಡಿ, ಭಾರತ ಒಕ್ಕೂಟದ ರಾಷ್ಟ್ರಪತಿಗಳನ್ನು ಚುನಾಯಿಸುವುದು. ನೋಡಿ ಇದು ಸುಮಾರು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ. 41ನೇ ಪ್ರಶ್ನೆ ನೋಡಿ, ಇಲ್ಲಿ ಚಂಡೀಗಢ, ಲಕ್ಷದ್ವೀಪ, ಲಡಾಖ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರುತ್ತೆ. ಇನ್ನು ಭಾರತದ ಸಹಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರಾಗಿರ್ತಾರಪ್ಪ ಅಂದ್ರೆ ಇಲ್ಲಿ ಅಟಾರ್ನಿ ಜನರಲ್ ಅವರು ಆಗಿರ್ತಾರೆ. ಇದು ಕೂಡ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ರಾಜೀನಾಮೆ ರಾಷ್ಟ್ರಪತಿಗಳಿಗೆ ಇಲ್ಲಿ ರಾಜ್ಯಪಾಲರು ಕೊಡ್ತಾರೆ. ಇದು ಕೂಡ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ಇನ್ನು ಭಾರತ ಸಂವಿಧಾನದ 163ನೇ ವಿಧಿ ಅನ್ವಯ ಸಚಿವ ಸಂಪುಟವು ನೇರವಾಗಿ ಸಲಹೆಯನ್ನು ನೀಡ್ತಾ ರಾಜ್ಯದ ರಾಜ್ಯಪಾಲರಿಗೆ ಸಲಹೆಯನ್ನು ನೀಡ್ತಕ್ಕಂಥದ್ದು. ಇನ್ನು 45ನೇ ಪ್ರಶ್ನೆಯನ್ನು ನೋಡಿ, ಇಲ್ಲಿ ಆಪ್ಷನ್ 2 ಸರಿಯಾಗಿರ್ತಕ್ಕಂಥದ್ದು. ನೋಡಿ ಈ ಗೌತಮ್ ಬುದ್ಧ ಆಗಿರ್ಬೋದು, ಮಹಾವೀರನ ಬಗ್ಗೆ ಪ್ರತಿಯೊಂದು ಯಾವುದೇ ಎಕ್ಸಾಮ್ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆ ಇದೇ ಅಲ್ಲ, ಒಂದು ಹಿಂದಿನ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡ್ರೂ ಕೂಡ 1 ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ. ನೋಡಿ ಈ ದಿನಾಚರಣೆಗಳ ಬಗ್ಗೆ ನಾನು ದಿನಾಲೂ ವಿಡಿಯೋ ಮಾಡಬೇಕಾದ್ರೆ ದಿನಾಚರಣೆಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ, ಇತ್ತೀಚೆಗೆ ನಿಧನ ಹೊಂದಿದವ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೆ. ಯಾಕಪ್ಪ ಅಂದ್ರೆ ಈ ರೀತಿ ಪ್ರಶ್ನೆಗಳನ್ನು ಕೇಳಿಬಿಟ್ಟಪ್ಪ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಪ್ಪ ಅಂದರೆ ನಿಮ್ಗೆ ಗೊತ್ತಿರಬೇಕು, ಎಲ್ಲವೂ ಕೂಡ ಗೊತ್ತಿದ್ರೆ ಮಾತ್ರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರವನ್ನು ನೀವು ಹಾಕ್ತಿರೋ. ಆಪ್ಷನ್ 2 ಸರಿಯಾಗಿರ್ತಕ್ಕಂಥದ್ದು. ಅದೇ ರೀತಿ ಒಲಿಂಪಿಕ್ ಧ್ವಜದ ಒಂದು ಸರಿಯಾಗಿರ್ತಕ್ಕಂಥ ಕ್ರಮ ಯಾವುದು ಅಪ್ಪ ಅಂದರೆ ಇಲ್ಲಿ ಆಪ್ಷನ್ 2 ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತದೆ. ನೋಡಿ 47ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾಗಿರ್ತಕ್ಕಂಥದ್ದು.
48ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ ಆಪ್ಷನ್ 1 ಸರಿಯಾಗಿರ್ತಕ್ಕಂಥ. 43ನೇಗೆ ಒಂದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 2 ಆಗಿರ್ತದೆ. ಇನ್ನು 50ನೇ ಒಂದು ಪ್ರಶ್ನೆ ನೋಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 4 ಆಗಿರ್ತದೆ. ಏನು 51ನೇ ಪ್ರಶ್ನೆಯನ್ನು ನೋಡಿ ಎಷ್ಟು ದೊಡ್ಡ ಪ್ರಶ್ನೆ ಇದೆ ಅಂತೇಳಿ ಇದನ್ನು ಸ್ವಲ್ಪ ಚೆಂದಾಗಿ ಓದಿದ್ರಪ್ಪ ಅಂದರೆ ಈ ಸಿಂಡ್ರೋಮ್ ಬಗ್ಗೆ ದಾಖಲೆಯನ್ನು ಆಗೈತಿ. ಸಿಂಡ್ರೋಮ್ ಬಗ್ಗೆನೂ ಕೂಡ ಒಂದು ಪ್ರಚಲಿತ ಘಟನೆಗಳಲ್ಲಿ ನಾನು ಡಿಸ್ಕಸ್ಸನ್ನು ಮಾಡಿದ್ದೆ. ಇಲ್ಲೇ ನೋಡಿ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಗೊಂದಲಮಯವಾಗಿರ್ತಕ್ಕಂಥ ಒಂದು ಇದನ್ನು ಕೂಡ ಕೊಟ್ಟಿದ್ರು ಕೂಡ ಇಲ್ಲಿ ಯಾವುದು ಸರಿಯಾಗಿರ್ತದಪ್ಪ ಅಂದ್ರೆ ಆಪ್ಷನ್ 4 ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಏನು 52ನೇ ಪ್ರಶ್ನೆಯನ್ನು ನೋಡಿ ಇಲ್ಲಿ ಪಾಚಿಯ ಬಗ್ಗೆನೂ ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಆಪ್ಷನ್ 1 ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ. ಏನು ನೋಡಿ ಈ ಮಿನಿಮಾಟ ಒಪ್ಪಂದ ಅಂತಕ್ಕಂಥದ್ದು 2013ರಲ್ಲಿ ವಿಶ್ವಸಂಸ್ಥೆ ಅಂತಕ್ಕಂಥ ಅಂಗೀಕರಿಸಿದ ಜಾಗತಿಕ ಒಪ್ಪಂದ ಆಗಿದ್ದು ಇದು ಮಾನವನ ಒಂದು ಚಟುವಟಿಕೆಗಳಿಂದ ಉಂಟಾದ ಡ್ಯಾಶ್ ಒಂದು ಮಾಲಿನ್ಯದಿಂದ ಮಾನವನ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಣೆ ಮಾಡ್ತಪ್ಪ ಅಂದ್ರೆ ಇಲ್ಲಿ ಪಾದರಸ ಅಂತಕ್ಕಂಥದ್ದು ನೋಡಿ ಆಪ್ಷನ್ 4 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ. 54ನೇ ಪ್ರಶ್ನೆ ನೋಡಿ ಆಪ್ಷನ್ 1 ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತದೆ. ಅದೇ ರೀತಿ ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಒಮೆಗಾ 3 ಮತ್ತು ಫ್ಯಾಟಿ ಆ್ಯಸಿಡ್ಗಳು ಅಂತಕ್ಕಂಥದ್ದು ಮೀನಿನ ಎಣ್ಣೆಯಲ್ಲಿ ಕಂಡು ಬರ್ತದೆ. ಅದೇ ರೀತಿ ಕೆಳಗಿನ ಗುಂಪಿನಲ್ಲಿ ಯಾವುದು ಒಂದು ಮಾರ್ಪಾಡಾದ ಎಲೆಗಳಿಗೆ ಉದಾಹರಣೆಯಾಗಿದೆಯಪ್ಪ ಅಂದರೆ ಇಲ್ಲಿ ಈರುಳ್ಳಿ ಮತ್ತು ಕ್ಯಾಶಿಶ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕ. ಆಪ್ಷನ್ 4 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ನೋಡಿ ಇಲ್ಲಿ ಆಪ್ಷನ್ 4 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ 57ನೆಯ ಪ್ರಶ್ನೆ ನೋಡಿ ಇಲ್ಲಿ ಯುರೇನಿಯಾ ಅಂತಕ್ಕಂಥದ್ದು ಮಿಯಾ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ 58ನೆಯ ಪ್ರಶ್ನೆ ಬೆಲ್ಲ ಅಂತಕ್ಕಂಥದ್ದು ನೋಡಿ ಇಲ್ಲಿ ಆಪ್ಷನ್ ಧನಾತ್ಮಕ ಎಲೆಕ್ಟ್ರೋನ್ ಅಂತಕ್ಕಂಥದ್ದು ಆಪ್ಷನ್ 1 ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. 59ನೆಯ ಪ್ರಶ್ನೆಯನ್ನು ನೋಡಿ ಗ್ರಹಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಆಪ್ಷನ್ 3 ಅಂತಕ್ಕಂಥದ್ದು ಸರಿಯಾಗಿದೆ. ಇನ್ನು 60ನೆಯ ಪ್ರಶ್ನೆಗೆ ಆಪ್ಷನ್ 2 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿರ್ತದೆ. 61ನೆಯ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ 3 ಆಗಿರ್ತದೆ. ಇನ್ನು 63ನೇ ಪ್ರಶ್ನೆಗೆ ಆಪ್ಷನ್ 4 ಅಂತಕ್ಕಂಥದ್ದು ಸರಿಯಾಗಿರ್ತದೆ. ಇನ್ನು 63ನೆಯ ಪ್ರಶ್ನೆಗೆ ಆಪ್ಷನ್ 3 ಅಂತಕ್ಕಂಥದ್ದು ಮೊಸರು ಇಲ್ಲಿ ತಾಮ್ರದೊಂದಿಗೆ ವರ್ತಿಸಬಹುದು ಅಂತಕ್ಕಂಥದ್ದು ವರ್ತಿಸುವುದು ಅಂತಕ್ಕಂಥದ್ದು. ಏನು 64ನೆಯ ಪ್ರಶ್ನೆ ನೋಡಿ ಇಲ್ಲಿ ಆಪ್ಷನ್ 4 ಅಂತಕ್ಕಂಥದ್ದು ಸರಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 65ನೆಯ ಪ್ರಶ್ನೆಯನ್ನು ನೋಡಿ ಇಲ್ಲಿ ಆಪ್ಷನ್ 4 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 66ನೆಯ ಪ್ರಶ್ನೆಯನ್ನು ನೋಡಿ ಆಪ್ಷನ್ 2 ಅಂತಕ್ಕಂಥ ಸರಿ ಇದೆ. 67ನೇ ಪ್ರಶ್ನೆ ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತವೆ ಏಕೆಂದರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಕನಿಷ್ಠ ಚೆದರುತ್ತದೆ. ಆದರೆ ನೋಡಿ ಇದು ಕೂಡ ರಿಪೀಟೆಡ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ನೀವು ಹಳೆಯ ಪ್ರಶ್ನೆ ಪತ್ರಿಕೆ ಓದಿದ್ರಿಯಪ್ಪ ಅಂದ್ರೆ 50ರಿಂದ 60 ಪ್ರಶ್ನೆಗಳು ಅಲ್ಲೇ ಬಂದುಬಿಡ್ತಾವೆ. ಗೌರ್ಮೆಂಟ್ ಬುಕ್ ಸ್ವಲ್ಪ ಓದಿರತ್ತಪ್ಪ ಅಂದರೆ 70 ಪ್ರಶ್ನೆಗಳು ಬಂದಿರ್ತವೆ. ನೀವು ಅದರ್ಸ್ ಬುಕ್ಕು ಆಮೇಲೆ ಗೂಗಲ್ಲು ಯೂಟ್ಯೂಬ್ ಎಲ್ಲವನ್ನು ಕೂಡ ಟ್ರೆಂಡ್ ಯಾವ ರೀತಿ ಅದ ಅದನ್ನು ಫಾಲೋ ಮಾಡಿದ್ರಿಯಪ್ಪ ಅಂದರೆ 70ರಿಂದ ಒಂದು 80 ಪ್ರಶ್ನೆಗಳು ಬಂದೇ ಬರ್ತವೆ. 80 ಮ್ಯಾಲೆ ಆಯ್ತಪ್ಪ ನಿಮ್ಮ ಜಾಬ್ ಆಗೋದು ಕನ್ಫರ್ಮ್ ಆಗ್ತಾ. ಆದ್ದರಿಂದ 80+ ಮಾಡಲೇಬೇಕಾಗ್ತದೆ. ಕೆಲವೊಂದು ಜಿಲ್ಲೆಯಲ್ಲಿ 70 60+ 65 ಈ ರೀತಿಯ ನಿಂದಿರ್ತದೆ. ಅದರಲ್ಲಿ ಕೂಡ 1:5 ಕರಿತಾ ಇಲ್ಲ, ಸ್ವಲ್ಪ ಅಲ್ಲಿ ಕೂಡ ಬದಲಾವಣೆಯನ್ನು ಮಾಡಿರ್ತಾನೆ ನೋಡಿ. ಎಲ್ಲಿಗೆ ಬಂತು 67ನೇ ಪ್ರಶ್ನೆಗೆ ಬಂದಿತ್ತು. 68ನೆಯ ಪ್ರಶ್ನೆಯನ್ನು ನೋಡಿ ಇಲ್ಲಿ ಆಪ್ಷನ್ 1 ಅಂತಕ್ಕಂಥದ್ದು ಸರಿಯಾಗಿರ್ತದೆ. ಏನು 69ನೆಯ ಪ್ರಶ್ನೆಯನ್ನು ನೋಡಿ ಇಲ್ಲಿ ಆಪ್ಷನ್ 4 ಅಂತಕ್ಕಂಥ ಸರಿಯಾಗಿದ್ರೆ. 70ನೇ ಪ್ರಶ್ನೆ ನೋಡಿ ಇಲ್ಲಿ ಕರ್ನಾಟಕದ ಪ್ರಮುಖ ಶಿಖರಗಳು ಅವುಗಳ ಎತ್ತರದ ಅನುಗುಣವಾಗಿ ಇಳಿಕೆಯ ಕ್ರಮದಲ್ಲಿ ಗುರುತು ಮಾಡಿರಿ ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಬೆಳಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ ಮತ್ತು ಚಾಮುಂಡಿ ಬೆಟ್ಟ ಅಂತಕ್ಕಂಥದ್ದು ಆಪ್ಷನ್ 1 ಸರಿಯಾಗಿರ್ತದೆ. ಇನ್ನು 71ನೆಯ ಪ್ರಶ್ನೆ ನೋಡಿ ಆಪ್ಷನ್ 3 ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತದೆ. ಕರ್ನಾಟಕ ಮ್ಯಾಪನ್ನು ಕೂಡ ಕೊಟ್ಟಿದ್ದಾನೆ. ಇಲ್ಲಿ ಆಪ್ಷನ್ 1 ಅಂತಕ್ಕಂಥದ್ದು
ಜಂಬೆಟ್ಟಿಗೆ ಮಣ್ಣು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ. ಇನ್ನು 73ನೇ ಪ್ರಶ್ನೆ ನೋಡಿ ಆಪ್ಷನ್ ಸಿ ನೋಡಿ, ಜಾಸ್ತಿ ಸ್ವಲ್ಪ ಹೇಳಿಕೆಗಳ ಮೇಲೆ ಕೂಡ ಪ್ರಶ್ನೆಗಳನ್ನು ಬಂದಿರತಕ್ಕಂಥದ್ದು. ಹೊಂದಿಸಿ ಬರೆಯನ್ನು ಕೂಡ ಜಾಸ್ತಿ ಪ್ರಶ್ನೆಗಳನ್ನು ಕೇಳಿದನು. ಆಪ್ಷನ್ 2 ಸರಿಯಾಗಿದೆ ನೋಡಿ. ಇದ್ರ PDF ಬೇಕಪ್ಪ ಅಂದ್ರೆ ನಮ್ಮ ಸೂಪರ್ ಅಕಾಡೆಮಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತದೆ. PDF ನೀವು ಕೂಡ ಪಡ್ಕೋಬಹುದು. 75ನೇ ಪ್ರಶ್ನೆ ನೋಡಿ ಬಿಹಾರ್ ಅಂತಕ್ಕಂಥದ್ದು ಸರಿಯಾಗಿದೆ. ಏನು 76ನೇ ಪ್ರಶ್ನೆ ನೋಡಿ ಹೊಂದಿಸಿ ಬರೇ ಜಾಸ್ತಿ ಕೇಳಿದ್ದಾನೆ. ಆಪ್ಷನ್ 2 ಸರಿಯಾಗಿರ್ತಕ್ಕಂಥದ್ದು. ಇನ್ನು 77ನೇ ಪ್ರಶ್ನೆಯನ್ನು ನೋಡಿ ಆಪ್ಷನ್ 2 ಸರಿಯಾಗಿರ್ತದೆ. 78ನೇ ಪ್ರಶ್ನೆಗೆ ಆಪ್ಷನ್ 4 ಸರಿಯಾಗಿರ್ತದೆ. 79ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾಗಿದ್ದರೆ 80ನೇ ಪ್ರಶ್ನೆಗೆ ಇಲ್ಲಿ ಗ್ರೀನ್ ಫೀಲ್ಡ್ ಅಂತಕ್ಕಂಥದ್ದು ಸರಿಯಾಗಿದೆ ನೋಡಿ, ಆಪ್ಷನ್ 1 ಅಂತಕ್ಕಂಥದ್ದು. ಇನ್ನೆಷ್ಟು ಅದೇ ರೀತಿ 81ನೆಯ ಪ್ರಶ್ನೆ ನೋಡಿ ಭಾರತದ ಯಾವ ರಾಜ್ಯದಲ್ಲಿ ಬೋರೋ ಭಾಷೆಯನ್ನು ಒಂದು ಮುಖ್ಯವಾಗಿ ಮಾತನಾಡ್ತಾರಪ್ಪ ಅಂದರೆ ಇಲ್ಲಿ ಅಸ್ಸಾಂನಲ್ಲಿ ಮಾತನಾಡ್ತಕ್ಕಂಥದ್ದು. 82ನೆಯ ಒಂದು ಪ್ರಶ್ನೆ ನೋಡಿ ಆಪ್ಷನ್ 2 ಅಂತಕ್ಕಂಥದ್ದು ಸರಿಯಾಗಿರ್ತದೆ. ಇನ್ನು 83ನೆಯ ಪ್ರಶ್ನೆಗೆ ಆಪ್ಷನ್ 1 ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತದೆ ನೋಡಿ. ನೆಕ್ಸ್ಟ್ ಅದೇ ರೀತಿ 84ನೆಯ ಪ್ರಶ್ನೆ ಕೂಡ ಆಪ್ಷನ್ 2 ಅಂತಕ್ಕಂಥದ್ದು ಸರಿಯಾಗಿರುತ್ತೆ. ಕೆಳಗಿನ ಸರಿಯಾದ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತೇಳಿ ಪ್ರಶ್ನೆ ಇರ್ತಕ್ಕಂಥ ನೋಡಿ. ಕ್ವಿಟ್ ಇಂಡಿಯಾ ಚಳವಳಿ ಆಗಿರ್ಬೋದು, ಸೂರತ್ತ, ಇದೆಲ್ಲ ಕೂಡ ಗೋರ್ಮೆಂಟ್ ಬುಕ್ನಲ್ಲೇ ಇರ್ತಕ್ಕಂಥದ್ದು. ಹಲವಾರು ಪ್ರಶ್ನೆಗಳನ್ನು ಗೋರ್ಮೆಂಟ್ ಬುಕ್ನಿಂದ ಬಂದಿದ್ದಾವೆ. ಏನು ಲೋಕಹಿತವಾದಿ ಎಂದು ಯಾರು ಜನಪ್ರಿಯರಾಗಿದ್ದಾರಪ್ಪ ಅಂದರೆ ಇಲ್ಲಿ ಒಂದು ಹರಿ ದೇಶ್ಮುಖ್ ಅಂತಕ್ಕಂಥವ್ರು, ಗೋಪಾಲ್ ಹರಿ ದೇಶ್ಮುಖ್ ಅಂತಕ್ಕಂಥವ್ರು. 86ನೆಯ ಪ್ರಶ್ನೆಗೆ ಆಪ್ಷನ್ 3 ಸರಿಯಾಗಿರ್ತಕ್ಕಂಥದ್ದು. ಇನ್ನು 87ನೆಯ ಪ್ರಶ್ನೆಗೆ ಕೂಡ ಆಪ್ಷನ್ 3 ಅಂತಕ್ಕಂಥದ್ದು ಸರಿಯಾಗಿರ್ತದೆ. ಇನ್ನು 88ನೆಯ ಪ್ರಶ್ನೆ ನೋಡಿ ಆಪ್ಷನ್ 3 ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. 89ನೆಯ ಪ್ರಶ್ನೆ ನೋಡಿ ಕೃಷ್ಣ ದೇವರಾಯನ ಆಸ್ಥಾನದ ಒಂದು ಅರಿಷ್ಟ ದಿಗ್ಗಜರಲ್ಲಿ ಈ ಕೆಳಗಿನ ಯಾರು ಸಂಗೀತ ಸಾಹಿತ್ಯ ಸಭಾಂಗಣದ ಒಂದು ಸಾರ್ವಭೌಮ ಎಂದು ಬಿರುದನ್ನು ಪಡೆದಿದ್ದಾರಪ್ಪ ಅಂದರೆ ಇಲ್ಲಿ ಅಲ್ಲಸಾನಿ ಪೆದ್ದಣ್ಣ ಅಂತಕ್ಕಂಥ ಇದು ಕೂಡ ರಿಪೀಟೆಡ್ ಪ್ರಶ್ನೆ ಆಗಿದೆ ಮತ್ತು ಗೌರ್ಮೆಂಟ್ ಬುಕ್ನಿಂದ ಕೂಡ ಬಂದಿರತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ. ಏನು 90ನೆಯ ಪ್ರಶ್ನೆ ನೋಡಿ ಆಪ್ಷನ್ 2 ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಅದೇ ರೀತಿ 91ನೆಯ ಪ್ರಶ್ನೆಯನ್ನು ನೋಡಿ ಇಲ್ಲಿ ಆಪ್ಷನ್ 1 ಅಂತಕ್ಕಂಥದ್ದು ಸರಿಯಾಗಿರ್ತದೆ. 92ನೆಯ ಪ್ರಶ್ನೆ ಹೇಳಿಕೆಯ ರೂಪದಲ್ಲಿ ಕೊಟ್ಟಿದ್ದಾರೆ. ಇನ್ನು ಆಪ್ಷನ್ 3 ಸರಿಯಾಗಿರ್ತಕ್ಕಂಥದ್ದು. ಹಾಗೆ ನಿಮ್ಮ ಎಕ್ಸಾಮ್ ಹೇಗಾಯಿತು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ನೋಡಿ 94ನೇ ಪ್ರಶ್ನೆಗೆ ಆಪ್ಷನ್ 2 ಅಂತಕ್ಕಂಥದ್ದು ಸರಿಯಾಗಿರ್ತದೆ. ನೆಕ್ಸ್ಟ್ ಅದರ ಕೆಳಗಿನ ಯಾವುದು ಋಗ್ವೇದದ ಕಾಲದ ಒಂದು ಪ್ರಮುಖ ದೇವತೆ ಆಗಿರಲಿಲ್ಲಪ್ಪ ಅಂದರೆ ಇಲ್ಲಿ ಪ್ರಜಾಪತಿ ಅಂತಕ್ಕಂಥವ್ರು ಆಗಿರಲಿಲ್ಲ ನೋಡಿ. ಆಪ್ಷನ್ ಎ ಅಂತಕ್ಕಂಥದ್ದು 1 ಅಂತಕ್ಕಂಥದ್ದು ಸರಿಯಾಗಿರ್ತದೆ. ಇನ್ನು 96ನೆಯ ಪ್ರಶ್ನೆಗೆ ಆಪ್ಷನ್ 4 ಅಂತಕ್ಕಂಥದ್ದು ಸರಿಯಾಗಿರ್ತದೆ. ಏನು ಅದೇ ರೀತಿ ನೋಡಿ 97ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವಿಲ್ಲಿ ನೋಡ್ತಾ ಹೋದ ಕೆಳಗಿನ ಯಾವ ಕೃತಿಯಲ್ಲಿ ರಾಜ ಹರೀಶ್ವರ್ಧನ್ ಬಾಸ್ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಇತ್ತು. ಇನ್ನೂ ಕೂಡ ಇದು ಗೊಂದಲದಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ ನೋಡಿ. 98ನೇ ಪ್ರಶ್ನೆ ಕೆಳಗಿನ ಚೋಳದಲ್ಲಿ ಶ್ರೀಲಂಕೆಗೆ ಮೇಲೆ ದಾಳಿ ಮಾಡಿದವರು ಯಾರಪ್ಪ ಅಂದರೆ ಇಲ್ಲಿ 1ನೇ ಆದಿತ್ಯ ಅಂತಕ್ಕಂಥವ್ನು ಇಲ್ಲಿ ದಾಳಿಯನ್ನು ಮಾಡ್ತಾನೆ. ಏನು 99ನೆಯ ಪ್ರಶ್ನೆ ನೋಡಿ ಆಪ್ಷನ್ 2 ಅಂತಕ್ಕಂಥ ಸರಿಯಾಗಿದ್ರೆ 100ನೆಯ ಪ್ರಶ್ನೆಗೆ ಆಪ್ಷನ್ 3 ಅಂತಕ್ಕಂಥದ್ದು ಸರಿಯಾಗಿ ಇರ್ತಕ್ಕಂಥ ಇದನ್ನು ಕೂಡ ಗೌರ್ಮೆಂಟ್ ಬುಕ್ನಿಂದಾನೇ ಬಂದಿರತಕ್ಕಂಥದ್ದು. ಒಟ್ಟಿನಲ್ಲಿ ಗೌರ್ಮೆಂಟ್ ಬುಕ್ಕು ಮತ್ತು ರಿಪೀಟೆಡ್ ಆಗಿದ್ದೀವಿ. ಒಂದು ಮೆಂಟಲ್ ಎಬಿಲಿಟಿ ಕೂಡ ರಿಪೀಟೆಡ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳೇ ಇವೆ. ಅದೇ ರೀತಿ ಮೆಂಟಲ್ ಎಬಿಲಿಟಿಯ ಒಂದು 10 ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ನಾನು ಯಾವ ವಿಡಿಯೋದಿಂದ ಯಾವ ಪ್ರಶ್ನೆ ಬಂದಿದೆ ಅನ್ನೋದು ನಾಳೆ ಅಥವಾ ನಾಡಿದ್ದು ವಿಡಿಯೋನ ಮಾಡ್ತೇನೆ. ಇದರ PDF ನಮ್ಮ ಸೂಪರ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತಕ್ಕಂಥದ್ದು. ಇಲ್ಲಿಯವರೆಗೆ ಮತ್ತು ನಿಮ್ಮ ಎಕ್ಸಾಮ್ ಯಾವ ರೀತಿ ಆಯಿತು, ನೀವು ಎಷ್ಟಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು
ಹಾಕಿದ್ದೀರಾ ಮತ್ತು ಯಾರು ಎಲ್ಲಿ ಎಡವಿದ್ದೀರಾ ಅಂತಕ್ಕಂಥದ್ದನ್ನು ಕೂಡ ಕಮೆಂಟ್ ಮಾಡಿರಿ. ಕೆಲವೊಬ್ಬರು ಪ್ರಶ್ನೆ ಪತ್ರಿಕೆಯನ್ನು ಕೆಲವೊಂದು ಸಮಸ್ಯೆಗಳಾಗಿವೆ ಅಂತ ಕೂಡ ಬರ್ತಾ ಇವೆ ಮಾಹಿತಿ. ಒಂದು ಮಿಸ್ ಮ್ಯಾಚಿಂಗ್ ಆಗಿ OMR ಶೀಟಕ್ಕೂ ಪ್ರಶ್ನೆ ಪತ್ರಿಕೆಗೂ ಈ ರೀತಿ ಆಗಿವೆ. ಅದನ್ನು ಮುಂದೆ ಯಾವ ರೀತಿ ಮಾಡ್ತಾರ ಅಂತಕ್ಕಂಥದ್ದನ್ನು ಕೂಡ ನೋಡ್ತಾ ಹೋಗೋಣ. ಹಾಗೆ ಏನಾದರೂ ಗೊಂದಲಗಳಿದ್ರೆ ಕಮೆಂಟನ್ನು ಮಾಡಿ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.